ಹಾಯ್ ಎಲ್ರಿಗೂ. ನೋಡಿ ನನ್ನ ಬ್ಯಾಗ್ ಇಲ್ಲಿದೆ, ಪ್ಯಾಕ್ ಮಾಡಬೇಕಿನ್ನು. ಎಲ್ಲಿಗೆ ಹೋಗೋದಂದರೆ ಟೈಟಲ್ ನೋಡಿ ಗೊತ್ತಿರ್ಬೋದು ನಿಮಗೆ, ದುಬೈಗೆ ಅಂತಲ್ಲ, ಬಾಂಬೆಗೆ ಹೋಗ್ತಿದ್ದೇವೆ. ಇನ್ನೆಲ್ಲ ಪ್ಯಾಕ್ ಮಾಡಬೇಕು. ಬ್ಯಾಗ್ ಪಸಪಿನ ನೋಡಿ, ಇವತ್ತು ಶಾಪಿಂಗ್ ಕೂಡ ಆಯಿತು. ಒಂದು 2-3 ತಂದೆ. ನೋಡಿ ಇದು ಎಂತ ಹೇಳ್ತಾರೆ ಇದಕ್ಕೆ, ಶರಾರನ ಹೆಸರೆಲ್ಲ ಗೊತ್ತಿಲ್ಲ ಇದ್ದದ್ದು ನನಗೆ. ನೋಡಿ ಇದು ಕುಲ್ಯಾಡಿ ಕಟ್ಸಲ್ಲಿ ತಂದದ್ದು ನಾನು. ಕುಲ್ಯಾಡಿ ಕಟ್ಸ್, ನೂತನ ಕುಲ್ಯಾಡಿ ಕಟ್ಸಲ್ಲಿ ಉಂಟಲ್ಲ, ಅಲ್ಲಿ ತಂದದ್ದು ನಾನು. ಹೇಗಿದೆ, 1600 ಏನು ಕೊಟ್ಟೆ ಇದಕ್ಕೆ. ಹೇಗಿದೆ ನೋಡಿ. ಅದರಲ್ಲಿ ಸ್ಲೀವ್ ಇಲ್ಲ. ಇದೇನಾದರೂ ಫಂಕ್ಷನಿಗೆ ಹೋಗುವಾಗ ಹಾಕ್ಬೋದಲ್ಲ, ರಿಸೆಪ್ಷನ್ ಏನಾದರೂ ಹಾಗೆ ಫಂಕ್ಷನ್ ಇದ್ದರೆ ಹಾಕ್ಬೋದು, ಅದಕ್ಕೆ ತಂದದ್ದು. ಮತ್ತೆ 2 ಉಂಟು, ತೋರಿಸ್ತೀನಿ. ಒಂದು ಖಾಲಿ ಟಾಪ್ ಮಾತ್ರ ಪ್ಯಾಂಟಿಗೆ ಹಾಕೋದು, ಮತ್ತೊಂದು ತೋರಿಸ್ತೀನಿ ನೋಡಿ. ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಆಗಬೇಕು. ಸ್ವಲ್ಪನೇ ಉಂಟು ಇಲ್ಲಿ, ಇನ್ನು ತುಂಬಿಸಲಿಕ್ಕೆ ಉಂಟು ಪೆಟ್ಟಿಗೆಗೆ. ಇದೊಂದು ಬ್ಲೌಸ್ ನಾನು ಬಾಂಬೆಯಿಂದ ಬಂದ ನೆಕ್ಸ್ಟ್ ಡೇ ಒಂದು ಮದುವೆ ಉಂಟು, ಅದಕ್ಕೆ ಹಾಕಲಿಕ್ಕೆ ಇದೊಂದು ಟಾಪ್ ತಗೊಂಡೆ ನೋಡಿ. ಇದು ಪ್ಯಾಂಟಿಗೆ ಕೂಡ ಹಾಕ್ಬೋದು. ಸ್ಲೀವ್ ಫುಲ್ ಸ್ಲೀವ್ ಇದ್ದದ್ದು, ಅಂದರೆ 3/4 ಬರ್ತದೆ. ಜೀನ್ಸ್ಗೆಲ್ಲ ಹಾಕ್ಬೋದು. ಇದಕ್ಕೆ ಎಷ್ಟು ಕೊಟ್ಟೆ, 300 ಸಮಥಿಂಗ್. ನೋಡ್ತೇನೆ ಎಷ್ಟಂತ. ಸ್ವಲ್ಪ ಡಿಸ್ಕೌಂಟ್ ಇತ್ತು, ಇಲ್ಲಿ ಉಂಟು ನೋಡಿ. 330 ಇದ್ದು 314 ಡಿಸ್ಕೌಂಟ್ ಆಗಿ. 330 ಇದ್ದು 314. ಮತ್ತೊಂದು ಇದು ನೋಡಿ. ಇದಕ್ಕೆ 1260 1400 ಇದ್ದು ನೋಡಿ. ಇದು 1400 ಇದ್ದು ಡಿಸ್ಕೌಂಟ್ ಆಗಿ 1260. ಅದರದ್ದು ಪ್ಯಾಂಟ್, ಇದು ಪ್ಯಾಂಟ್, ಅದಕ್ಕೆ ಎಲಾಸ್ಟಿಕ್ ಇದೆ. ಮತ್ತು ಲೆಗ್ ಹೀಗಿದೆ ನೋಡಿ, ಈ ಥರದ್ದೇ. ಇದು ದುಪ್ಪಟ್ಟ ಇದು. ಆ ದಿನ ಒಂದು 2-3 ತಂದೆಲ್ಲ, ಒಂದು ಟಾಪು, ಒಂದು ಚೂಡಿದಾರ್, ಮತ್ತೊಂದದ್ದು ಶರಾರ ಟೈಪಿದ್ದು. ಇದು ಮತ್ತೊಂದಿನ ತಂದದ್ದು, ಅಂದರೆ ನಿನ್ನೆ ತಂದದ್ದು. ಅದು ಮೊನ್ನೆ ತಂದದ್ದು, ಇದು ನಿನ್ನೆ ತಂದದ್ದು. ಇದು ನೋಡಿ, ಇದು ಎಂಥ ಸೂಪರ್ ಬಜಾರ ಎಂಥ ನೆನಪಿಲ್ಲ ಹೆಸರು, ನನಗೀಗ ನೆನಪೋಗಿದೆ. ಇದಕ್ಕೆ 399 ನೋಡಿ. ಇದು ಸ್ವಲ್ಪ ಡಿಸೈನ್ ಉಂಟಲ್ಲ ನೆಕ್ಕಲ್ಲಿ, ಅದಕ್ಕೆ 399. ಮತ್ತೊಂದಿತ್ತಲ್ಲ ಅದಕ್ಕೆ 299 ನೋಡಿ. ಹೀಗೆ ಉಂಟು. ಇದು 399. ಮತ್ತು ಇದಕ್ಕೆ ಒಂದು 100 ಕಮ್ಮಿ, 299 ಇದಕ್ಕೆ. ಅದು 399, ಇದು 299. ಇದರಲ್ಲಿ ಒಂದು 4-5 ತಗೊಂಡೆ ನಾನು. ಒಂದು ಹೋಗುವಾಗ ಹಾಕ್ತೇನೆ ನೋಡಿ. ಈಗ ಮತ್ತೊಂದೆರಡು ಉಂಟು, ಅದು ವಾಶ್ ಮಾಡಲಿಲ್ಲ, ತಗೊಂಡು ಹೋಗೋದಿಲ್ಲ ಅದು ನೋಡಿ. ಇದು ಪ್ಲೇನ್ ಉಂಟಲ್ಲ, ಅದಕ್ಕೆ ಒಂದು 100 ರೂಪೀಸ್ ಕಮ್ಮಿ. ಈಗ ರೆಡಿ ಆದೆವು, ಹೊರಡೋದೇನು. ಇದು ಅದೇ ಮತ್ತೊಂದು ಟಾಪ್ ಹೇಳಿದ್ದಲ್ಲ, ಅದೇ 299 ಇತ್ತು ನೋಡಿ. ಈಗ ಹೊರಟದ್ದು. ಇದು ಬ್ಲೂ ಬ್ಯಾಗ್ ನಂದು, ಬ್ಲ್ಯಾಕ್ ಅವರದ್ದು. ಹೋಗೋದು ನೋಡಿ. ಏರ್ಪೋರ್ಟ್ ಬಂದಾಯಿತು, ಏರ್ಪೋರ್ಟಿಗೆ ರೀಚ್ ಆದೆವು. ತುಂಬ ಟೈಮಿನ ನಂತರ ಡೊಮೆಸ್ಟಿಕ್ ಫ್ಲೈಟಲ್ಲಿ ಹೋಗೋದು ನಾವು, ಅಂದರೆ ಪಾಸ್ಪೋರ್ಟ್ ಇಲ್ಲದೆ ಹೋಗ್ತಿದ್ದೇವೆ. ಅಯ್ಯೋ ಹೋಗೋಣ, లాక్ ఉంది తాలిపోయింది వల్ల లాక్ ಪಾಡ್ಸಿ ಸರ್. ಅಲ್ಲಿ ನೋಡಿ, ಒಬ್ಬರದ್ದು ಬ್ಯಾಗ್ ಓಪನ್ ಮಾಡಿದ್ದಾರೆ. ಲಗೇಜ್ ಜಾಸ್ತಿ ಆಗಿದೆ ಅಂತ ಕಾಣ್ತದೆ. ಎಲ್ಲ ಓಪನ್ ಮಾಡಿ ವೆಯ್ಟ್ ಎಲ್ಲ ನೋಡ್ತಿದ್ದಾರೆ ನೋಡಿ. ಅಂದರೆ ಇವತ್ತು ಇಂಡಿಗೋದಲ್ಲಿ 15 kg ಅಲೌಡು, ಹ್ಯಾಂಡ್ ಬ್ಯಾಗಲ್ಲಿ 7 kg. ಒಂದೇನಾ ತೂಕ ಅಂತಲ್ಲೇ ನೋಡಿ. ಇವರದ್ದು ವೆಯ್ಟ್ ಎಲ್ಲ ಜಾಸ್ತಿ ಇತ್ತಂತ ಕಾಣ್ತದೆ. ಎಲ್ಲ ತೆಗೆಸಿ ಎಲ್ಲ
ವೆಯ್ಟ್ ನೋಡ್ತಾ ಇದ್ದಾರೆ, ಎಷ್ಟು ಉಂಟು, ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡ್ತಿದ್ದಾರೆ. ಅದಕ್ಕೆಲ್ಲ ತಿಂಡಿ ಉಂಟಲ್ಲ ಅವ್ರು ತಂದದ್ದೆಲ್ಲ, ಅದನ್ನೆಲ್ಲ ತೆಗೆಸಿದ್ದಾರೆ ನೋಡಿ. ಅದರದ್ದು ವೆಯ್ಟೆಲ್ಲ ನೋಡ್ತಿದ್ದಾರೆ. ಅದೇ ನಮಗೆ ಎಷ್ಟು ಅಲೌಡ್ ಉಂಟು ಅಷ್ಟೇ ತರಬೇಕು. ಜಾಸ್ತಿ ತಂದರೆ ಇದೆ ಎಲ್ಲ ಬ್ಯಾಗೆಲ್ಲ ಓಪನ್ ಮಾಡಿ ಇದೇ ರಗಳೆ ಆಗ್ತದೆ, ಮತ್ತು ಬಿಟ್ಟು ಬರಬೇಕಾಗ್ತದೆ. ಇಲ್ಲಾಂದರೆ ಹಣ ಕಟ್ಟಲಿಕ್ಕೆ ಇರ್ತದೆ, ಕೆ ಜಿಗೆ ಇಷ್ಟು ಅಂತ ಇರ್ತದೆ, ಅದು ಕಟ್ಟಿ ತರಬೇಕಾಗ್ತದೆ. ಮತ್ತು ನಮ್ಮೊಟ್ಟಿಗೆ ಬಂದವರು ಹೊರಗಡೆ ಇದ್ದರೆ ಅವರ ಹತ್ರ ವಾಪಸ್ ಕೂಡ ಕೊಡ್ಬೋದು. ನಾವು ಒಬ್ಬರೇ ಇರೋದಾದರೆ ತುಂಬ ಕಷ್ಟ, ಅದು ಹಣ ಇಲ್ಲದಿದ್ದರೂ ತುಂಬ ಕಷ್ಟ ಆಗ್ತದೆ. ಇಲ್ಲಾಂದರೆ ಹಣ ಕೊಟ್ಟು ಪೇ ಮಾಡಿ ತರಬೇಕಾಗ್ತದೆ. ನಮ್ಮದು ಮ್ಯಾಂಗ್ಳೂರ್ ಟು ಬಾಂಬೆಗೆ ಇಂಡಿಗೋ ಫ್ಲೈಟ್. ಗೊತ್ತಿಲ್ಲ ಇನ್ನು ಏನು ಪ್ರಾಬ್ಲಮ್ ಉಂಟು, ಇನ್ನು ಗೊತ್ತಾಗಬೇಕು. ನೋಡಬೇಕೀಗ ಎಷ್ಟು ಲೇಟ್ ಆಗ್ತದಾ ಏನಂತ ಗೊತ್ತಿಲ್ಲ. ನಾವೇನಾದರೂ ತಿನ್ನುವಂಥ ಒಂದು ರೆಸ್ಟೋರೆಂಟಿಗೆ ಬಂದೆವು ನೋಡಿ, ಏರ್ಪೋರ್ಟಿನ ಒಳಗೆ. ಇದೊಂದು ಮಸಾಲೆ ದೋಸೆ, ಚಟ್ನಿ, ಸಾಂಬಾರು. ಚಟ್ನಿ ಒಳ್ಳೆಯದಿತ್ತು, ಸಾಂಬಾರು ನಾನು ಜಾಸ್ತಿಯಾಗಿ ತಿನ್ನೋದಿಲ್ಲ ಎಲ್ಲಿ ಕೂಡ, ಒಳ್ಳೆಯದಿತ್ತು ಮಾತ್ರ. ಮತ್ತು ಇವರೊಂದು ಪಾವ್ ಭಾಜಿ ತಗೊಂಡ್ರು, ಮತ್ತು ನಾನು ಬಾದಾಮ್ ಮಿಲ್ಕ್ ಶೇಕ್ ತಗೊಂಡೆ. ಅಷ್ಟಕ್ಕೆ 1,000 ಆಯಿತು. ನಮ್ಮ ಫ್ಲೈಟು 6 ಗಂಟೆಗೆ ಇತ್ತು, ಈಗ 7:15 ಆಯಿತು. 1.5 ಗಂಟೆಯಲ್ಲಿ ಡಿಲೇ ಆಗಿದೆ. ನಮ್ಮ ಫ್ಲೈಟ್ ಡೇಟ್ ಇದ್ದದ್ದು November 24ಗೆ. ಆವಾಗಲೇ ಫ್ಲೈಟಿದ್ದು ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಅಂದರೆ 1.5 ಗಂಟೆ ಲೇಟ್ ಆಗಿತ್ತಲ್ಲ ನಮಗೆ. ಹಾಗೆ ಸ್ವಲ್ಪ ದಿನ ಹಾಗೆ ಲೇಟ್ ಆಗ್ತಿತ್ತು ಫ್ಲೈಟಿಗೆ. ಮತ್ತು ಒಂದು 10 ದಿನ ಬಿಟ್ಟು ತುಂಬ ಎಲ್ಲ ಪ್ರಾಬ್ಲಮ್ ಆಗಿದೆ, ನಿಮಗೆ ಗೊತ್ತಿರ್ಬೋದು ಇಂಡಿಗೋ ಫ್ಲೈಟಿದ್ದು. ಅಂದರೆ ನಾವು ಬಚಾವಾದೆವು, ಕೆಲವರೆಲ್ಲ ನೆಕ್ಸ್ಟ್ ಡೇಗೆ ಎಲ್ಲ ಹೋದದಂತೆ, ಅಷ್ಟು ಡಿಲೇ ಆಗ್ತಿತ್ತು. ನಮ್ಮದೇನಷ್ಟೇನಾಗಲಿಲ್ಲ, 1.5 ಗಂಟೆ ಮಾತ್ರ ಡಿಲೇ ಆದದ್ದು. ಅಂದರೆ ನಾವು ರಿಟರ್ನ್ ಬರುವುದು December 3ಗೆ. ಆ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು. ನಾನೇ ಬೇಡ, ಬರುವಾಗ ಫ್ಲೈಟ್ ಬೇಡ ಅಂತ ಹೇಳಿದ್ದು ಹಸ್ಬೆಂಡಿಗೆ, ಇಲ್ಲಾಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅದೊಂದು ತಪ್ಪಿ ಹೋಯಿತು ದೇವರ ದಯದಿಂದ. ನಾವು ಬರುವಾಗ December 3 ಬಸ್ಸಲ್ಲೇ ಬಂದದ್ದು, ಒಳ್ಳೆಯದಾಯಿತು. ಈಗ ಬಾಂಬೆಯಲ್ಲಿ ಲ್ಯಾಂಡ್ ಆಗ್ತಾ ಇದೆ ನೋಡಿ ಫ್ಲೈಟ್. ಈಗ ಬಾಂಬೆ ಏರ್ಪೋರ್ಟಿಗೆ ಬಂದಿದ್ದೇವೆ. ಇನ್ನು ಲಗೇಜ್ ಸಿಕ್ಕಿದ ಮೇಲೆ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ರೂಮಿಗೆ ಹೋಗೋದು. ರೂಮೆಲ್ಲ ಹುಡುಕ್ಲಿಕ್ಕೆ ಉಂಟು, ಬುಕ್ ಮಾಡಿದ್ದೇವೆ, ಹೋಗಬೇಕು ಟ್ಯಾಕ್ಸಿಯಲ್ಲಿ. ಇನ್ನೇನು ಖಾಲಿ ಹೋಯ್ತು. ಇನ್ನು ಟ್ಯಾಕ್ಸಿಯಲ್ಲಿ ಹೋಗಬೇಕು. ಟ್ಯಾಕ್ಸಿಯಲ್ಲಿ ಅಂದರೆ ಅವರೇ ಕರ್ಕೊಂಡು ಹೋಗ್ತಾರೆ ಟ್ಯಾಕ್ಸಿ ಹತ್ರ. ಎಷ್ಟು ರಶ್ ಇದೆ ನೋಡಿ, ಲಿಫ್ಟಿನಲ್ಲಿ ತುಂಬ ರಶ್. ಲಿಫ್ಟಿನಲ್ಲಿ ಹೋಗಬೇಕು, ಇದು ಬ್ಯಾಗೆಲ್ಲ ಇಟ್ಕೊಂಡು ಲಿಫ್ಟಿನಲ್ಲಿ ಹೋಗಬೇಕು ನೋಡಿ. ಒಂದೊಂದು ಲಿಫ್ಟಿನಲ್ಲಿ ಎಷ್ಟೆಷ್ಟು ರಶ್ ಇದೆ ನೋಡಿ. ಅದು ಲಗೇಜ್ ಮತ್ತು ಜನರು ತುಂಬ ರಶ್ ಆಗ್ತದೆ ನೋಡಿ. ಒಂದೊಂದು ಲಿಫ್ಟಿನ ಹತ್ರ ಎಷ್ಟೆಷ್ಟು ಜನ ನಿಂತಿದ್ದಾರೆ ನೋಡಿ ಎಷ್ಟು ರಶ್ ಇದೆ. ಈಗ ಬಂದಾಯಿತು, ಇನ್ನು ರೂಮಿಗೆ ಹೋಗಬೇಕು. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.